ಆತ್ಮೀಯ ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಂದಾಯ ಬಾಕಿ ಅಥವಾ ಅದಕ್ಕೆ ನಾವೇನು ಕರಿತೀವಿ ಪಾವತಿ ಸಿಲ್ಕ್ ಅಂತೇಳಿ ಕರಿತೀವಿ, ಅದನ್ನು ಕಂಡುಹಿಡಿಯುವುದು ಹೇಗೆ ಎಂಬ ಒಂದು ಟಾಪಿಕನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಎಕ್ಸಾಮ್ ಒಳಗೆ ಇದಕ್ಕೆ 15 ಅಥವಾ 10 ಅಂಕದ ಪ್ರಶ್ನೆಯಾಗಿ ಈ ಒಂದು ಟಾಪಿಕ್ ಮೇಲೆ ಕಡ್ಡಾಯ ಪ್ರಶ್ನೆಯಾಗಿ ಕೇಳುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಈ ಸಂದಾಯ ಬಾಕಿಯನ್ನು ರಚನೆ ಮಾಡುವುದು ಹೇಗೆ, ಅದನ್ನು ಕಂಡುಹಿಡಿಯೋದು ಹೇಗೆ ಎಂಬುದನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಕೆಳಗೆ ಜಪಾನ್ ದೇಶದ ಆಮದು ಮತ್ತು ರಫ್ತುಗಳ ವಿವರವನ್ನು ಕೊಡಲಾಗಿದೆ. ಏನ್ರಿ, ಈ ಕೆಳಗೆ ಕೆಲವೊಂದು ಅಂಕಿಅಂಶವನ್ನು ಕೊಡಲಾಗಿದೆ. ಆ ಅಂಕಿಅಂಶವನ್ನು ಬಳಸಿಕೊಂಡು ನಾವೇನು ಮಾಡಬೇಕು, ಸಂದಾಯ ಬಾಕಿಯನ್ನು ಕಂಡು ಹಿಡಿಬೇಕು. ಇಲ್ಲಿ ನೋಡ್ರಿ, ಮೇಲೆ ಕೊಡಲಾದ ದತ್ತಾಂಶಗಳ ಸಹಾಯದಿಂದ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ನಾವೇನು ಮಾಡಬೇಕು, ಸಿದ್ಧಪಡಿಸಬೇಕು. ಆಮೇಲೆ ಜಪಾನ್ ದೇಶದ ಸಂದಾಯ ಬಾಕಿಯ ಸ್ಥಿತಿಗತಿ ಏನು ಎಂಬ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕಾಗ್ತದೆ. ಹೀಗಾಗಿ ಇಲ್ಲಿ ಕೊಟ್ಟಿರುವಂಥ ಅಂಕಿಅಂಶವನ್ನು ಬಳಸಿಕೊಂಡು ನಾವೇನು ಮಾಡೋಣ, ಈಗ ಸಂದಾಯ ಬಾಕಿಯನ್ನು ಕಂಡು ಹಿಡಿಯೋಣ. ಇಲ್ಲಿ ನೋಡ್ರಿ, ಸರಕುಗಳ ರಫ್ತಿನ ಪ್ರಮಾಣ 50,000 ಕೋಟಿ ಇದೆ. ಸೇವೆಗಳ ರಫ್ತಿನ ಪ್ರಮಾಣ 20,000 ಕೋಟಿ ಇದೆ. ಅಮೇರಿಕ ದೇಶದಿಂದ ಕಾಣಿಕೆಗಳನ್ನು ಸ್ವೀಕೃತಿ ಮಾಡಿಕೊಂಡಿರುವುದು 12,000 ಕೋಟಿ ಇದೆ. ಬಂಡವಾಳ ಸ್ವೀಕೃತಿ ಮಾಡಿಕೊಂಡಿರುವುದು 29,000 ಕೋಟಿ ಇದೆ. ಈ ಸರಕುಗಳ ಆಮದು ಏನಿದೆಯಲ್ಲ ಇದು 80,000 ಕೋಟಿ ಇದೆ. ಸೇವೆಗಳ ಆಮದು 7,500 ಕೋಟಿ ಇದೆ. ಭಾರತ ದೇಶಕ್ಕೆ ಕಾಣಿಕೆಗಳ ಪಾವತಿ 9,000 ಕೋಟಿ ಇದೆ. ಇನ್ನು ಬಂಡವಾಳದ ಪಾವತಿ ಎಷ್ಟಿದೆ, 14,500 ಕೋಟಿ ಇದೆ. ಈ ಎಲ್ಲ ದತ್ತಾಂಶವನ್ನು ಬಳಸಿಕೊಂಡು, ಇಲ್ಲೇನು ದತ್ತಾಂಶ ಕೊಟ್ಟಾಗಲ್ರಿ, ಈ ಎಲ್ಲ ದತ್ತಾಂಶವನ್ನು ಬಳಸಿಕೊಂಡು ನಾವೇನು ಮಾಡಬೇಕು, ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ಎರಡೂ ನಾವು ರಚನೆಯನ್ನು ಮಾಡಬೇಕಾಗ್ತದೆ. ಓಕೆನಾ. ಇಲ್ಲಿ ವಿದ್ಯಾರ್ಥಿಗಳು ಏನು ಗಮನಿಸ್ಬೇಕಂತಂದ್ರೆ, ಈ ಬಂಡವಾಳಕ್ಕೆ ಸಂಬಂಧಪಟ್ಟಂಥ ಏನು ಅಂಶ ಅದಾವಲ್ಲ, ಇಲ್ಲಿ ಒಂದು ಬಂಡವಾಳದ ಸ್ವೀಕೃತಿ ಅಂತೂ ಒಂದಿದೆ, ಆಮೇಲೆ ಇಲ್ಲಿ ಬಂಡವಾಳದ ಪಾವತಿ ಅಂತೂ ಒಂದಿದೆ. ಈ ಬಂಡವಾಳಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅಂಶಗಳಿದ್ದು ಅಂತಂದ್ರೆ, ಇದನ್ನು ಹೊರತುಪಡಿಸಿ ಏನಾದರೂ ಚಿನ್ನಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅಂಶಗಳಿದ್ದು ಅಂತಂದ್ರೆ ಇವೆಲ್ಲ ಎಲ್ಲಿ ಬರ್ತಾವೆ ಅಂತಂದ್ರೆ ಬಂಡವಾಳದ ಖಾತೆಯಲ್ಲಿ ಬರ್ತಾವೆ. ಎಲ್ಲಿ ಬರ್ತಾವೋ, ಬಂಡವಾಳದ ಖಾತೆಯಲ್ಲಿ ಬರ್ತಾವೆ. ಈ ಒಂದು ಸೂಕ್ಷ್ಮ ಅಂಶವನ್ನು ನಮ್ಮ ವಿದ್ಯಾರ್ಥಿಗಳು ಗಮನಿಸಬೇಕು. ಏನೋ ಬಂಡವಾಳಕ್ಕೆ ಸಂಬಂಧಪಟ್ಟಂಥ ಏನಾದರೂ ಅಂಶಗಳಿದ್ದು ಅಂತಂದ್ರೆ ಚಿನ್ನ ಬೆಳ್ಳಿ ಮತ್ತು ಏನಾದರೂ ವಸ್ತುಗಳು ಇರ್ತಾವಲ್ಲ, ಅವೇನಾದರೂ ಸಂಬಂಧಪಟ್ಟಿದ್ದು ಎಲ್ಲಿ ಬರ್ತಾವೆ, ಬಂಡವಾಳ ಖಾತೆ ಒಳಗೆ ಬರ್ತಾವೆ. ಅದನ್ನು ಹೊರತುಪಡಿಸಿ ಉಳಿದೆಲ್ಲ ಅಂಶಗಳು ಏನಿದಾವಲ್ಲ ನೋಡಲಿ, ಇದು ಒಂದು, ಆಮೇಲೆ ಇದು ಒಂದು, ಇವನ್ನೆಲ್ಲ ಹೊರತುಪಡಿಸಿ ಉಳಿದೆಲ್ಲ ಅಂಶಗಳೇನಿದಾವಲ್ಲ ಇದು ಆಗ್ಬೋದು, ಇದು ಮತ್ತು ಇದು, ಇವೆಲ್ಲ ಎಲ್ಲಿ ಬರ್ತಾವೆ ಅಂತಂದ್ರೆ ಚಾಲ್ತಿ ಖಾತೆ ಒಳಗೆ ಬರುವಂಥ ಅಂಶಗಳು ಆಗಿರ್ತಾವೆ. ಇಷ್ಟು ಒಂದು ಸೂಕ್ಷ್ಮವಾದಂಥ ಅಂಶವನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಏನು, ಇನ್ನೊಮ್ಮೆ ನೋಡ್ರಿ, ಬಂಡವಾಳಕ್ಕೆ ಸಂಬಂಧಪಟ್ಟಂತಹ ಅಥವಾ ಚಿನ್ನಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಎಲ್ಲಿ ಬರ್ತಾವೆ, ಬಂಡವಾಳ ಖಾತೆ ಒಳಗೆ ಬರ್ತಾವೆ. ಆ ಅಂಶಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಅಂಶಗಳು ಎಲ್ಲಿ ಬರ್ತಾವೆ, ಚಾಲ್ತಿ ಖಾತೆಯಲ್ಲಿ ಬರ್ತಾವೆ. ಈ ಒಂದು ಸೂಕ್ಷ್ಮ ಅಂಶವನ್ನು ವಿದ್ಯಾರ್ಥಿಗಳು ಪ್ರಾರಂಭದಲ್ಲಿ ನೀವು ಗಮನಿಸಬೇಕು. ಇನ್ನೂ ಒಂದು ಲೆಕ್ಕ ಮಾಡುವಾಗ ನೀವು ಏನು ಗಮನಿಸ್ಬೇಕಂತಂದ್ರೆ, ಇಲ್ಲಿ ನೋಡ್ರಿ, ಸೇವೆಗಳ ರಫ್ತು ಅಂತ ಐತಿ. ನಾವು ಸರಕುಗಳನ್ನು ಏನು ಮಾಡ್ತೀವಿ, ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಿ. ಆ ರಫ್ತು ಮಾಡುವಂಥ ಪ್ರಮಾಣ ಎಷ್ಟೈತಿ, ಇಲ್ಲಿ 50,000 ಕೋಟಿ ಅಂತೇಳಿ ಕೊಟ್ಟಾನ. ನಾವು ಸರಕುಗಳನ್ನು ರಫ್ತು ಮಾಡಿದಾಗ, ಸರಕುಗಳನ್ನು ಅಥವಾ ಸೇವೆಗಳನ್ನು ರಫ್ತು ಮಾಡಿದಾಗ ನಮಗೆ ಹಣ ಏನಾಗ್ತದೆ, ಜಮಾ ಆಗುತ್ತದೆ. ನೋಡಿ, ನಾವು ಸರಕು ಕೊಡ್ತೇವೆ, ಸರಕನ್ನು ಕೊಟ್ಟಾಗ ಅಥವಾ ರಫ್ತು ಮಾಡಿದಾಗ ನಮಗೆ ಆ ದೇಶ ಏನು ಮಾಡ್ತದೆ, ಹಣವನ್ನು ಕೊಡ್ತದೆ. ಹೀಗಾಗಿ ಸರಕು ಆಗ್ಬೋದು, ಸೇವೆಗಳಾಗ್ಬೋದು, ಇವುಗಳನ್ನು ನಾವು ರಫ್ತು ಮಾಡಿದಾಗ ಆ ರಫ್ತು ಮಾಡಿದಂಥ ಹಣ ಐತಲ್ಲ, ಆ ಹಣ ಎಲ್ಲಿ ಜಮಾ ಆಗ್ತದೆ, ಜಮಾ ಖಾತೆಯಲ್ಲಿ ನಾವು ಕೌಂಟ್ ಮಾಡ್ಕೋಬೇಕು. ಇದು ಒಂದು ಅಂಶವನ್ನು ಗಮನಿಸಬೇಕು. ಇನ್ನೊಂದು ನೋಡಿದರೆ, ಸರಕುಗಳ ಆಮದು ಮತ್ತು ಸೇವೆಗಳ ಆಮದು ಅಂತ ಏನಿದೆಯಲ್ಲ, ನಾವು ಬೇರೆ ದೇಶಗಳಿಂದ ವಸ್ತು ಆಗ್ಬೋದು ಮತ್ತು ಸೇವೆಗಳಾಗ್ಬೋದು ಆಮದು ಮಾಡಿಕೊಂಡಾಗ ಆ ವಸ್ತುಗಳಿಗೆ ಪ್ರತಿಫಲವಾಗಿ ನಾವು ಏನು ಮಾಡಬೇಕು, ಆ ದೇಶಕ್ಕೆ ಹಣವನ್ನು ಕೊಡಬೇಕಾಗ್ತದೆ. ಹೀಗಾಗಿ ನಾವು ಹಣವನ್ನು ಕೊಟ್ಟಾಗ ಆ ಕೊಟ್ಟಿರುವಂಥ ಹಣ ಎಲ್ಲಿ ಆಗ್ತದೆ, ಖರ್ಚಿನ ಕಾಲಮ್ನೊಳಗೆ ಜಮಾನ ಮಾಡಬೇಕು. ದುಡ್ಡು ಬಂದ್ರೆ ಜಮಾ, ನಾವೇನಾದ್ರು ದುಡ್ಡನ್ನು ಕೊಟ್ವಿ ಅಂತಂದ್ರೆ ಅದು ಖರ್ಚು ಆಗ್ತದೆ. ಈ ಒಂದು ಅಂಶವನ್ನು ವಿದ್ಯಾರ್ಥಿಗಳು ಗಮನಿಸಬೇಕು.
ಇನ್ನೊಂದು ನೋಡ್ರಿ, ಅಮೇರಿಕ ದೇಶದಿಂದ ಕಾಣಿಕೆಗಳ ಸ್ವೀಕೃತಿ. ಜಪಾನ್ ದೇಶ ಏನಿದೆ, ಅಮೇರಿಕ ದೇಶದಿಂದ ಏನಾದರೂ ಕಾಣಿಕೆಯನ್ನು ಸ್ವೀಕೃತಿ ಮಾಡ್ಕೋತೆ ಅಂತಂದ್ರೆ ಅದು ಜಮಾ ಖಾತೆಯಲ್ಲಿ ನಾವು ಸೇರಿಸಬೇಕು. ಕಾಣಿಕೆ ತೊಗೊಂಡಿದ್ದು ಅದು ಜಮಾ ಖಾತೆ, ಓಕೆನಾ. ಇನ್ನು ಭಾರತ ದೇಶಕ್ಕೆ ಕಾಣಿಕೆಗಳ ಪಾವತಿ. ಒಂದು ಕಾಣಿಕೆಯನ್ನು ತೆಗೆದುಕೊಂಡಿರುವಂಥ ಕಾಣಿಕೆ ಅದು ಜಮಾ ಆಗ್ತದೆ. ನಾವೇನಾದರೂ ಬೇರೆ ದೇಶಕ್ಕೆ ಕಾಣಿಕೆಯನ್ನು ಕೊಟ್ಟು ಅಂತಂದ್ರೆ ಅದು ಎಲ್ಲಿ ಹೋಗ್ತದೆ, ಖರ್ಚಿನ ಕಾಲಮ್ನಲ್ಲಿ ಹೋಗ್ತದೆ. ಹೀಗಾಗಿ ಇಷ್ಟು ಸೂಕ್ಷ್ಮವನ್ನು ಗಮನಿಸಬೇಕು ವಿದ್ಯಾರ್ಥಿಗಳು. ಏನು, ಯಾವುದು ಜಮಾ ಆಗ್ತದೆ, ಯಾವುದು ಖರ್ಚು ಆಗುತ್ತದೆ. ಈ ಸೂಕ್ಷ್ಮ ಅಂಶವನ್ನು ನೀವು ಗಮನಿಸಿಕೊಂಡ್ರೆ ನೀವೇನು ಮಾಡ್ಬೋದು, ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯನ್ನು ಸುಲಭವಾಗಿ ರಚನೆಯನ್ನು ಮಾಡ್ಬೋದು. ಅದು ಹೇಗೆ ಎಂಬುದನ್ನು ಇಲ್ಲಿ ನಾವು ಸುಲಭವಾಗಿ ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸರಕುಗಳ ರಫ್ತು ಅಂತ ಐತಿ, ಇದೇ ತಾನೇ. ಏನೋ ಸರಕುಗಳ ರಫ್ತು ಅಂತ ಕೊಡಲಾಗಿದೆ. ಆ ಸರಕನ್ನು ರಫ್ತು ಮಾಡಿದಾಗ ನಮ್ಗೆ ಆಗುವಂಥದ್ದು ಅಮೌಂಟ್ ಏನಾಗ್ತದೆ, ಅದು ಜಮಾ ಆಗುತ್ತದೆ. ಹಿಂಗಾಗಿ ಜಮಾ ಮಾಡ್ಕೊನಿ. ಆಮೇಲೆ ಸೇವೆಗಳ ರಫ್ತು ಅಂತ ಐತಿ, ಅದು ಕೂಡ ಜಮಾ ಆಗ್ತದೆ. ಜಮಾ ಕಾಲಮ್ ಒಳಗೆ ಹಾಕೋನಿ. ಅಮೇರಿಕ ದೇಶದಿಂದ ಕಾಣಿಕೆಗಳ ಸ್ವೀಕೃತಿ ಅಂತ ಐತಿ, ಅದು 12,000 ಕೋಟಿ ಐತಿ. ಅದನ್ನು ಕೂಡ ನಾನು ಜಮಾ ಖಾತೆ ಒಳಗೆ ಕೌಂಟ್ ಮಾಡ್ಕೋತೇನೆ. ಇವೆಲ್ಲ ಜಮಾ. ಅದು ಇಲ್ಲಿ ಐಟಮ್ಸ್ ಬರ್ತಾವೆ, ಇಲ್ಲಿ ಜಮಾ ಆಗ್ತದೆ. ಇನ್ನು ಯಾವ ಖರ್ಚು ಅದಾವಲ್ಲ, ಸರಕುಗಳನ್ನು ಆಮದು ಮಾಡಿಕೊಂಡಾಗ ಅದು 80,000 ರೂಪಾಯಿ ಖರ್ಚಾಗ್ತದೆ. ಸೇವೆಗಳನ್ನು ಆಮದು ಮಾಡಿಕೊಂಡಾಗ ಅದು 7,500 ಕೋಟಿ ಖರ್ಚಾಗ್ತದೆ. ಇನ್ನು ಭಾರತ ದೇಶಕ್ಕೆ ಕಾಣಿಕೆಗಳು ನಾವು ಏನೋ ಪಾವತಿ ಮಾಡಿದ್ರೆ ಅದು ಕೂಡ ಖರ್ಚು ಆಗ್ತದೆ, ಅದು 9,000 ಆಯಿತು. ಹೀಗಾಗಿ ಈ ಯಾವ ಜಮಾ ಆಗ್ತಾವಲ್ಲ ಆ ಜಮಾ ಆಗುವಂಥದ್ದನ್ನು ಒಂದು ಕಡೆ ಬರ್ಕೋರಿ, ಯಾವ ಖರ್ಚು ಆಗ್ತಾವಲ್ಲ ಅವನ್ನೆಲ್ಲ ಒಂದು ಕಡೆ ನೀವು ಟೇಬಲ್ ಮಾಡಿಕೊಂಡು ಕೆಳಗಡೆ ಕೂಡಿಸ್ಬೇಕಾಗ್ತದೆ. ಇಲ್ಲಿ ನೋಡಿದ್ರಿ, ಇವನ್ನೆಲ್ಲ ಕೂಡಿಸಿದಾಗ ಒಟ್ಟು ಜಮಾ ಎಷ್ಟಾಗ್ತದೆ, 82,000. ಖರ್ಚು ಎಷ್ಟಾಗ್ತದೆ, 96,500 ಆಗ್ತದೆ. ಈ ಟೇಬಲ್ ನಾವು ಗಮನಿಸಿದಾಗ ಖರ್ಚು ಜಾಸ್ತಿ ಐತಿ ಮತ್ತು ಜಮಾ ಕಡಿಮೆ ಐತಿ. ಹೀಗಾಗಿ ಇವನ್ನೆಲ್ಲ ಕಳೆದು ಮತ್ತು ಕೂಡಿಸಿದಾಗ ಈ ಚಾಲ್ತಿ ಖಾತೆ ಏನಾಗ್ತದೆ, ಋಣಾತ್ಮಕವಾಗಿ ಕಂಡು ಬರುತ್ತದೆ. ನೋಡಿದ್ರೆ 80,000 ಒಳಗೆ 50,000 ಕಳೆದ್ರೆ -30,000. ಆಮೇಲೆ 20,000 ಒಳಗೆ 7,500 ಕಳೆದ್ರೆ ಇದು 12,500 ಆಗ್ತದೆ. ಇನ್ನು 12,000 ಒಳಗೆ 9,000 ಕಳೆದ್ರೆ ಅದು 3,000 ಬರ್ತದೆ. ಹೀಗಾಗಿ ಇವನ್ನೆರಡೂ ಮೊದಲೇ ಕೂಡಿಸಿ ಇದು ಒಳಗೆ ಕಳೆದಾಗ ಉತ್ತರ ಏನು ಬರ್ತದೆ, 14,500 ಬರ್ತದೆ. ಎಂಥದ್ದು, -14,500. ಈ ತೆರನಾಗಿ ನಾವು ಏನು ಮಾಡಬೇಕು, ಚಾಲ್ತಿ ಖಾತೆಯನ್ನು ರಚನೆಯನ್ನು ಮಾಡ್ಕೋಬೇಕು. ಓಕೆನಾ. ಏನು ಸಿಂಪಲ್ ಐತ್ರಿ, ಯಾವ ಜಮಾ ಆಗ್ತಾವಲ್ಲ ಆ ಜಮಾ ಆಗುವಂಥದ್ದನ್ನು ಒಂದು ಕಾಲಮ್ ಮಾಡ್ಕೋರಿ, ಯಾವುದು ಖರ್ಚು ಆಗ್ತಾವಲ್ಲ ಆ ಖರ್ಚಾಗುವಂಥದ್ದನ್ನು ಒಂದು ಕಾಲಮ್ ಮಾಡ್ಕೋರಿ, ಕೆಳಗಡೆ ಕೂಡಿಸ್ಕೋ, ಇದನ್ನು ಕೂಡಿಸು. ಆಮೇಲೆ ಇಲ್ಲಿ ಒಳಗೆ ಒಂದೊಂದು ಕಳೆಯುತ್ತಾ ಹೋಗಬೇಕು. ಇಲ್ಲಿ 80,000 50,000 ಕಳೆರಿ. 80ರಲ್ಲಿ 50,000 ಕಳೆದಾಗ -30,000 ಆಗ್ತದೆ. ಯಾಕಂದರೆ ಇಲ್ಲಿ ಖರ್ಚು ಜಾಸ್ತಿ ಐತಿ, ಜಮಾ ಕಡಿಮೆ ಇದ್ದಾಗ ಸರ್ವೇ ಸಾಮಾನ್ಯವಾಗಿ ಮೈನಸ್ ಬರ್ತದೆ. ಇಲ್ಲಿ 20,000 ಜಮಾ ಐತಿ, ಖರ್ಚು 7,500 ಐತಿ. ಇದನ್ನೂ ಕಳೆರಿ, ಆಮೇಲೆ ಇದನ್ನೂ ಕಳೆರಿ. ಆಮೇಲೆ ಕೆಳಗಡೆ ಅವನಷ್ಟು ಕೂಡಿಸಿದ್ರೆ ಇಷ್ಟು ಬರ್ತದೆ, ಇವನಷ್ಟು ಕೂಡಿಸಿದ್ರೆ ಇಷ್ಟು ಬರ್ತದೆ. ಇಷ್ಟ ಆತಂದ್ರೆ ನೀವೇನು ರಚನೆ ಮಾಡ್ದಂಗೆ ಆಯಿತು, ಚಾಲ್ತಿ ಖಾತೆಯನ್ನು ರಚನೆಯನ್ನು ಮಾಡಲು ಸುಲಭ ಆಗ್ತದೆ. ಓಕೆನಾ. ವೆರಿ ಸಿಂಪಲ್ ಐತಿ ವಿದ್ಯಾರ್ಥಿಗಳೇ. ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವ ಜಮಾ ಆಗ್ತಾವಲ್ಲ ಅಷ್ಟು ಜಮಾ ಕಾಲಮ್ ಒಳಗೆ, ಯಾವ ಖರ್ಚು ಆಗ್ತಾವಲ್ಲ ಖರ್ಚಿನ ಕಾಲಮ್ ಒಳಗೆ ಕೆಳಗಡೆ ಕೂಡಿಸ್ಬೇಕು, ಇಲ್ಲಿ ಕೂಡಿಸ್ಬೇಕು. ಆಮೇಲೆ ಇಲ್ಲಿ ಕಳೆಯುತ್ತಾ ಹೋಗಬೇಕು, ಒಂದೊಂದಾಗಿ ಕಳ್ಕೊತಾ ಹೋಗಿ ಕೆಳಗೆ ನಿಮಗೇನು ಬರ್ತದೆ. ಬೈ ಚಾನ್ಸಾಗಿ ಏನಾದರೂ ಖರ್ಚು ಜಮಾ ಜಾಸ್ತಿ ಇತ್ತಂತಂದ್ರೆ ಇದು ಪ್ಲಸ್ ಆಗ್ತದೆ, ಖರ್ಚು ಜಾಸ್ತಿ ಇತ್ತಂದ್ರೆ ಇದು ಮೈನಸ್ಸು ಆಗ್ತದೆ. ಓಕೆನಾ. ಹಿಂಗಾಗಿ ಚಾಲ್ತಿ ಖಾತೆ ಎಷ್ಟು ಬಂತು, -14,500 ಬಂತು. ಈ ತೆರನಾಗಿ ನಾವು ಚಾಲ್ತಿ ಖಾತೆಯನ್ನು ರಚನೆಯನ್ನು ಮಾಡ್ಕೋಬೇಕು. ಇನ್ನು ಬಂಡವಾಳ ಖಾತೆಯನ್ನು ರಚನೆ ಮಾಡೋದು ಹೇಗೆ ಅಂತಂದ್ರೆ ಇಲ್ಲಿ ಕೂಡ ಸೇಮ್ ಐತೆ ನೋಡ್ರಿ. ಬಂಡವಾಳ ಸ್ವೀಕೃತಿ ಅಂದ್ರೆ ಅದು ನಮಗೆ ಜಮಾ ಆಗ್ತದೆ 29,000 ಕೋಟಿ. ಇನ್ನು ಬಂಡವಾಳ ಪಾವತಿ ಅಂದ್ರೆ ನಾವೇನಾದ್ರು ಬೇರೆ ದೇಶಕ್ಕೆ ಬಂಡವಾಳವನ್ನು ಪಾವತಿ ಮಾಡಿದ್ರೆ ಕೊಟ್ಟರೆ ಅದು 14,500 ಕೊಟ್ಟಿವಿ, ಅದು ಖರ್ಚಿನ ಕಾಲಮ್ ಒಳಗೆ ಬರ್ತದೆ. ತೆಗೆದುಕೊಂಡಿದ್ದು ಜಮಾ, ಕೊಟ್ಟಿದ್ದು ಖರ್ಚು. ಓಕೆನಾ. ಈಗ ನಾವೇನು ಮಾಡಬೇಕು, ಈ 29,000 ಒಳಗೆ 14,500 ಕಳೀರಿ, ಎಷ್ಟು ಬರ್ತದೆ, 14,500 ಬರ್ತದೆ. ಅದು ಎಂಥದ್ದು, ಪ್ಲಸ್ 14,500 ಬಂತು. ಕೆಳಗಡೆ ಟೋಟಲು ಇದ್ರಾಗಿ ಇದನ್ನು ಕಳೆದು ಕೂಡ 14,500 ಬರ್ತದೆ, ಇಲ್ಲಿ ಕಳೆದು ಕೂಡ 14,500 ಬರ್ತದೆ. ಈ ರೀತಿಯಾಗಿ
ಬಂಡವಾಳ ಖಾತೆಯನ್ನು ರಚನೆಯನ್ನು ಮಾಡ್ಕೋಬೇಕು. ಈಗ ಚಾಲ್ತಿ ಖಾತೆನೇ ಆಯಿತು, ಬಂಡವಾಳ ಖಾತೆ ಆಯಿತು. ಈಗ ಸಂದಾಯ ಬಾಕಿಯನ್ನು ರಚನೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ. ಚಾಲ್ತಿ ಖಾತೆ ನೋಡಿರಿ, ಚಾಲ್ತಿ ಖಾತೆಯ ಒಟ್ಟು ಜಮಾ ಎಷ್ಟೈತಿ? 82,000 ಕೋಟಿ ಐತಿ. ಮತ್ತು ಬಂಡವಾಳ ಖಾತೆಯ ಒಟ್ಟು ಜಮಾ ಎಷ್ಟೈತಿ? 29,000 ಕೋಟಿ ಐತಿ. ಇನ್ನು ಚಾಲ್ತಿ ಖಾತೆಯ ಒಟ್ಟು ಖರ್ಚು ಎಷ್ಟೈತಿ? 96,500 ಐತಿ. ಬಂಡವಾಳ ಖಾತೆಯ ಒಟ್ಟು ಖರ್ಚು ಎಷ್ಟೈತಿ? 14,500 ಐತಿ. ಇದ್ರಾಗಿ ಇದನ್ನು ಕಳೆದ್ರೆ ಮೈನಸ್ 14,500 ಬಂತು. ಇದ್ರಾಗಿ ಇದನ್ನು ಕಳೆದ್ರೆ 14,500 ಬಂತು. ಇಲ್ಲಿ ಕೆಳಗಡೆ ಇವನು ಕೂಡಿಸ್ರಿ, 1,11,000, 1,11,000. ಇದ್ರಾಗ 2 ಕಳೆದ್ರೆ ಶೂನ್ಯ ಬರ್ತದೆ, ಇವನ್ನ 2 ಕಳೆದು ಕೂಡ ಶೂನ್ಯ ಬರ್ತದೆ. ಹೀಗಾಗಿ ಸಂದಾಯ ಬಾಕಿ ಏನೈತಿ? ಕೊನೆಗೆ ಒಂದು ಪ್ರಶ್ನೆ ಐತಿ ನೋಡಿ, ಸಂದಾಯ ಬಾಕಿಯ ಸ್ಥಿತಿಗತಿ ಏನಂತೇಳಿ. ಇಲ್ಲಿ ಸಂದಾಯ ಬಾಕಿಯ ಸ್ಥಿತಿಗತಿ ಏನಿದೆ? ಸಮತೋಲನವಾಗಿದೆ. ಏನೈತ್ರಿ? ಸಮತೋಲನವಾಗೈತಿ. ಯಾಕಂದ್ರೆ ಇಲ್ಲಿ 1,11,000 ಐತಿ, ಇಲ್ಲಿ ಕೂಡ 1,11,000 ಐತಿ. ಹೀಗಾಗಿ ಸಂದಾಯ ಬಾಕಿಯ ಸ್ಥಿತಿಗತಿ ಏನೈತಿ ವಿದ್ಯಾರ್ಥಿಗಳೇ? ಸಮತೋಲನವಾಗಿದೆ ಅಂತೇಳಿ ನೀವು ಕೊನೆಯ ಪ್ರಶ್ನೆಗೆ ಬರೆದ್ರೆ ನೀವೇನು ಮಾಡ್ಬೋದು? 15 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಬೋದು. ಇನ್ನು ಈ ರೀತಿಯಾಗಿ ಕೊಟ್ಟಿರುವಂಥ ಅಂಕಿಅಂಶವನ್ನು ಬಳಸಿಕೊಂಡು, ಇಲ್ಲೇನು ಅಂಕಿಅಂಶ ಇರ್ತಾವಲ್ಲ, ಈ ಅಂಕಿಅಂಶವನ್ನು ಬಳಸಿಕೊಂಡು ನೀವು ಈ ರೀತಿಯಾಗಿ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಕೊನೆಗೆ ಸಂದಾಯ ಬಾಕಿಯನ್ನು ರಚನೆ ಮಾಡಿದ್ರೆ ನಿಮಗೆ 15 ಅಂಕವನ್ನು ನೀವು ಸುಲಭವಾಗಿ ಏನು ಮಾಡ್ಬೋದು? ಪಡೆದುಕೊಳ್ಳಲು ಸಹಾಯ ಆಗ್ತದೆ. ಓಕೆನಾ? ಈ ರೀತಿಯಾಗಿ ನಾವು ಸಂದಾಯ ಬಾಕಿಯನ್ನು ಕಂಡು ಹಿಡಿಬೋದು. ನಿಧಾನವಾಗಿ ಒಂದು ಸಲ ಬಿಟ್ಟು 2 ಸಲ ಏನು ಮಾಡಿರಿ, ವಿಡಿಯೋನ ಸ್ಪಷ್ಟವಾಗಿ ನೀವು ಕೇಳಿದ್ರೆ ಭಾಳ ಈಜಿ ಐತ್ರಿ. ಮೊದಲೇ ಜಮಾ ಯಾವುದು, ಖರ್ಚು ಯಾವುದು ನೋಡಿ, ಜಮಾ ಯಾವುದು, ಖರ್ಚು ಯಾವುದು, ಅದನ್ನು ಸ್ಪಷ್ಟವಾಗಿ ಕ್ಲಿಯರ್ ಮಾಡ್ಕೋಬೇಕು. ಆ ಜಮಾ ಮತ್ತು ಖರ್ಚು ಕ್ಲಿಯರ್ ಆತಂದ್ರೆ ಜಮಾ ಒಂದು ಕಡೆ, ಖರ್ಚು ಒಂದು ಕಡೆ, ಆಮೇಲೆ ಕಡಿದು ಕೂಡಿಸೋದು. ಕೊನೆಗೆ ಈ ಸೇಮ್ ಇಲ್ಲಿ ಕೂಡ ಹಂಗೆ ನೋಡಿರಲಿ, ಇಲ್ಲಿ ಕೂಡ ಏನೈತಿ? ಫಸ್ಟು ಇಲ್ಲಿ ಜಮಾ ಐತಿ, ಆಮೇಲೆ ಖರ್ಚು ಐತಿ, ಕೂಡಿಸ್ಬೇಕು, ಕಳಿಬೇಕು. ಕೊನೆಗೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ? ಈ ಸಂದಾಯ ಬಾಕಿ ಐತಲ್ಲ, ಇಲ್ಲಿ ಚಾಲ್ತಿ ಖಾತೆ ಫಸ್ಟ್ ಬರ್ತದೆ, ಬಂಡವಾಳ ಖಾತೆ, ಇಲ್ಲಿ ಕೂಡ ಜಮಾ, ಖರ್ಚು, ಟೋಟಲ್. ಓಕೆನಾ? ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಸುಲಭವಾಗಿ ನೀವೇನು ಮಾಡ್ಬೋದು? 15 ಅಂಕಕ್ಕೆ 15 ಅಂಕವನ್ನು ಪಡೆದುಕೊಳ್ಳಬಹುದು. ಓಕೆನಾ? ಇಲ್ಲಿಯ ತನಕ ತರಗತಿಯನ್ನು ವೀಕ್ಷಣೆ ಮಾಡಿದಂಥ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಿಮ್ಮ ಎಕ್ಸಾಮು ಚೆನ್ನಾಗಿ ಆಗಲಿ, ಅತಿ ಹೆಚ್ಚು ಅಂಕವನ್ನು ಪಡೀರಂತೇಳಿ ನಿಮಗೆ ಹೇಳ್ತಾ ಈ ತರಗತಿಗೆ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.